ಈಗ ಡಿ ಜೆದು ತಮಗೆ ಗೊತ್ತಿರೋ ಹಾಗೆ ಅದು ನನಗೆ ಸಾಕಷ್ಟು ಜನ ಇಲ್ಲಿಗೆ ಬಂದು ಕೇಳಿದ್ರು. ಕಳೆದ ವರ್ಷವೂ ಕೂಡ ನಾನು ಇಲ್ಲಿದ್ನಲ್ಲ, ಗಣಪತಿ ಫೆಸ್ಟಿವಲಲ್ಲಿ ನಾನು ನೋಡಿದ್ನಲ್ಲ, ತುಂಬ ಜನಕ್ಕೆ, ಮಕ್ಕಳಿಗೆ, ಎಸ್ಪೆಷಲಿ ಈ ಪ್ರಾಣಿಗಳಿಗೆ, ನಾಯಿಗಳಿಗೆ, ಬೆಕ್ಕುಗಳು, ಮನೆಯಲ್ಲಿ ಯಾರ್ಯಾರು ಸಾಕ್ಕೊಂಡಿದ್ದಾರೆ, ಹಸು ಕರು, ಇವಕ್ಕೆಲ್ಲ ನಿಮ್ಗೆ ಗೊತ್ತಿದೆ, ಅವಕ್ಕೆಲ್ಲ ಅವು ಮೂಕ ಪ್ರಾಣಿಗಳು, ಯಾರಿಗೆ ಹೇಳ್ತವೆ? ನಾವಾದರೂ ಹೇಳ್ತೇವೆ ಬಾಯ್ಬಿಟ್ಟು. ಅಷ್ಟೊಂದು ಸೌಂಡ್ ಇಟ್ಟು ಮಾಡಿದಾಗ ಅವ್ರಿಗೆಲ್ಲ ಎಫೆಕ್ಟ್ ಆಗ್ತದೆ. ವಯಸ್ಸಾಗಿರ್ತಕ್ಕಂಥ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಮತ್ತು ಇದರಿಂದ ನಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕೂಡ ನಮಗೆ ಚಾಲೆಂಜಿಂಗು. ಆ ಗಲಾಟೆಯಲ್ಲಿ ಏನಾಗ್ತದೆ, ಏನು ಮಾಡೋದು ಅನ್ನೋದು ಕೂಡ ಗೊತ್ತಿಲ್ಲ. ಪಾಪ ನಮ್ಮ ಪೊಲೀಸ್ನವರು, ಎಸ್ಪೆಷಲಿ ಹೆಣ್ಮಕ್ಳುಗಳು ಎಲ್ಲ ಬೆಳಗಿನ ಸಂಜೆವರೆಗೂ ನಿಂತಿರ್ತಾರೆ. ಆ ಸೌಂಡನ್ನು ನೀವು ಪ್ರೊಸೆಷನ್ ಮುಗಿಯೋವರೆಗೂ ಕೂಡ ಇರ್ತಾರೆ. ಅದು ಒಂದೇ ಪ್ರೊಸೆಷನ್ ಆದರೆ ಓಕೆ ಅಂತ ಹೇಳ್ಬೋದು. ಈ ಫಂಕ್ಷನ್ ಆದಮೇಲೆ ಇನ್ನೊಂದು ಫಂಕ್ಷನ್ ಆದ ಇನ್ನೊಂದು ಫಂಕ್ಷನ್, 2-3 ತಿಂಗಳು ನಮ್ಮ ಪೊಲೀಸ್ನವರು ಕೂಡ ಆ ಸೌಂಡಲ್ಲಿ ಕೆಲಸ ಮಾಡಿದ್ರೆ ಶಾಶ್ವತ ಕುರುಡುತನಕ್ಕೆ ಅವರು ಹೋಗ್ತಾರೆ. ಇವರೇನೋ ಒಂದು ದಿನಕ್ಕೆ ಇವರು ಒಬ್ಬರು ಹಿಂಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವರೆಲ್ಲ ಕಿವಿಗೆಲ್ಲ ಹಾಕ್ಕೊಂಡಿರ್ತಾರೆ, ಏನೋ ಇದೆಲ್ಲ ಡಿ ಜೆ ಅವರು. ಸೊ ಹಾಗಾಗಿ ನಮಗೆ ಪೊಲೀಸ್ನವರಿಂದ ಇವರು ಎಸ್ ಪಿ ಅವರಿಂದ ನಮಗೆ ರಿಕ್ವೆಸ್ಟ್ ಬಂದಿದ್ರ ಮೇಲೆ ನಾವು ಸರಿ ಅಂತ ಹೇಳಿ ನಮಗೆ ಅನಿಸ್ತು. ಸೊ ನಾವು ಬ್ಯಾನನ್ನು ಮಾಡಿದ್ದೀವಿ. ಅದಾದ ನಂತರ ನಾನು ಕೇಳಿಕೊಂಡೆ, ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಬ್ಯಾನ್ ಮಾಡಿದ್ದಾರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬ್ಯಾನ್ ಮಾಡಿದ್ದಾರೆ, ನಮ್ಮ ಜಿಲ್ಲೆಯಲ್ಲೂ ಬ್ಯಾನ್ ಆಗಿದೆ, ಚಿಕ್ಕಮಂಗ್ಳೂರು ಕೂಡ ಬ್ಯಾನ್ ಮಾಡಿದೆ. ಮೇಡಮ್ ಅವರು ಕೇಳಿದೆ, ನಾವು ಮಾಡಿದ್ದೀವಿ ಅಂತ ಹೇಳಿದ್ರು, ಚಿಕ್ಕಮಂಗ್ಳೂರು ಡಿ ಸಿ ಅವರು ಕೂಡ. ಸೊ ಹಾಗಾಗಿ ಬೇರೆ ಎಲ್ಲ ಮಾಡ್ಕೊಳ್ಳಿ, ಅವರು ಮೈಕ್ಗಳು ಹಾಕ್ಕೊಳ್ಳಿ, ಪರ್ಮಿಷನ್ ತೆಗೆದುಕೊಂಡು ನಾವು ಪರ್ಮಿಷನ್ ಕೊಡ್ತೀವಿ, ಅವರು ಶಾಂತಿಯುತವಾಗಿ ಸಂಭ್ರಮದಲ್ಲಿ ಹಬ್ಬ ಮಾಡ್ಕೊಳ್ಳೋದಕ್ಕೆ ನಮ್ಮದು ಏನು ಆಕ್ಷೇಪಣೆ ಏನಿಲ್ಲ. ಮಾಡಲಿ, ನಾವು ಹೋಗಿ ಬರ್ತೀವಿ ಕೆಲವು ದಿವಸ ಇದಕ್ಕೆ, ದೇವರಿಗೆ ತೊಂದರೆ ಇಲ್ಲ. ಮುಂಚೆನೇ ಹೇಳಿದ್ವಲ್ಲ, ನಾವು ಮುಂಚೆನೇ ಹೇಳಿದ್ವಲ್ಲ, ನೋಡ್ರಿ, ಯಾರು ಕೂಡ ಇದು ನಾವು ಉದ್ಯೋಗ ಸಿಗುತ್ತೆ ಅಂತೇಳಿ ನಾವು ಇದು ಮಾಡೋಕ್ಕಾಗುತ್ತಾ? ಹಾಗಾಗಿ ಅವೆಲ್ಲ ನಾವು ನೋಡಿ, ಈಗ ನಮ್ಮ ಪೊಲೀಸ್ ಇಲಾಖೆಯವರು ಒಪ್ತಾ ಇಲ್ಲ. ಸೊ ಪೊಲೀಸ್ ಇಲಾಖೆಯವರ ಅನುಮತಿ ಇಲ್ಲದೆ ನಾಳೆ ಏನಾದರೂ ಕಾನೂನು ಸುವ್ಯವಸ್ಥೆ ಆದರೆ ಡಿ ಸಿ ಅವರು ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಅವರು ನಮ್ಮ ಮೇಲೆ ಹೇಳ್ಬಿಡ್ತಾರೆ. ಹಾಗಾಗಿ ನಾವು ಪೊಲೀಸ್ನವ್ರ ಜೊತೆ ಅವ್ರ ಜೊತೆ ನಾವು ಕೈ ಜೋಡಿಸ್ಲೇಬೇಕು. ಇಲ್ಲ, ಸದ್ಯಕ್ಕೆ ಪೊಲಿಟಿಕಲ್ ಪ್ರೆಷರ್ಗೂ ಕೂಡ ನಾವು ಸಚಿವರಿಗಿದ್ದಾರೆ, ಬಂದಮೇಲೆ ಅವ್ರ ಕಡೆನೂ ಚರ್ಚೆ ಮಾಡ್ತೀವಿ. ಓವರಾಲ್ ಈಗ ಕೆಲವರು ನಮಗೆ ಈಗ ಜನಪ್ರತಿನಿಧಿಗಳು ಕೆಲವರೆಲ್ಲ ಲೋಕಲಲ್ಲೂ ಬಂದಿದ್ದರು, ಅವರು ಕೂಡ ಒಳ್ಳೆ ನಿರ್ಧಾರ ಅಂತ ಹೇಳಿದ್ರು. ನಿನ್ನೆ ಕೂಡ ಸೆಷನಲ್ಲೂ ಕೂಡ ಚರ್ಚೆ ಆಗಿದೆ, ಅವರು ಕೂಡ ಒಳ್ಳೆ ನಿರ್ಧಾರ ಅಂತ ಕೂಡ ಹೇಳಿದ್ದಾರೆ. ಮೈಕ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಮೈಕ್ ಹಾಕ್ಕೊಳ್ಳಿ, ಅದೇನು ಡೆಸಿಬಲ್ ಎಲ್ಲಿರುತ್ತೆ, ಮೈಕಲ್ಲೆಲ್ಲ ಅಷ್ಟು ತೊಂದರೆ ಆಗೋದಿಲ್ಲ. ಲೈಟ್ ಹಾಕ್ಕೊಳ್ಳಿ, ಶಾಮಿಯಾನ ಹಾಕ್ಕೊಳ್ಳಿ, ಡೆಕೋರೇಷನ್ ಮಾಡ್ಕೊಳ್ಳಿ, ನಮ್ದು ಯಾವುದೇ ಆಕ್ಷೇಪಣೆ ಇಲ್ಲ. ಆಮೇಲೆ ಬಂಟಿಂಗ್ಸ್ಗಳು ಕಟ್ಕೊಳ್ಳಿ, ಇದು ಕಟ್ಕೊಳ್ಳಿ, ನಮ್ಮ ಪರ್ಮಿಷನ್ ತೆಗೆದುಕೊಂಡು ಮಾಡ್ಕೊಳ್ಳಿ. ಅದನ್ನು ಡಿ ಜೆ ಮಾತ್ರ ನಾವು ಬೇಡ ಅಂತ ಹೇಳಿದ್ದೀವಿ. ಇಲ್ಲ, ನಾವು ಬ್ಯಾನ್ ಮಾಡಿರಲಿಲ್ಲ ಲಾಸ್ಟ್ ಇಯರು ಮೊದಲೇ ಬ್ಯಾನ್ ಮಾಡಿರಲಿಲ್ಲ. ಈ ಸಾರಿ ನಮ್ಮ ನಿರ್ಧಾರ ಅಚಲ ಇದೆ, ಮೊದಲೇ ಕರೆದು ಹೇಳಿದ್ದೀವಿ. ಬೇರೆ ಎಲ್ಲ ಜಿಲ್ಲೆಗಳು ಸಭೆ ಮಾಡೋದಕ್ಕಿಂತ ಮೊದಲು ನಾವೇ ಸಭೆ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ, ತಮ್ಗೆ ಗೊತ್ತಿರೋ ಆರ್ಡ್ರ್ ಆಗಿದೆ, ಆರ್ಡ್ರ್ ಹೊಡಿಸಿದ್ದೇವೆ, ಆರ್ಡ್ರ್ ಕೊಡ್ತೀವಿ. ಬೇಕಾದ್ರೆ ಹಾಕಿದ್ರಲ್ಲ, ಆರ್ಡ್ರ್ ಕೊಡ್ತೀವಿ. ಸರಿ, ಇಲ್ಲ, ಈ ಸಾರಿ ಆ ಥರ ಆಗ್ದಂಗೆ ನೋಡ್ಕೊತೀವಿ. ಅದೇ ಹಿನ್ನೆಲೆಯಲ್ಲಿ ಇವೆಲ್ಲ ನಾವು ಎರಡೂ ಕಡೆಗೆ ಹೇಳಿದ್ದೀವಿ. ರಾಜ್ಯ ಸುದ್ದಿ ಆಯಿತು ಲಾಸ್ಟ್ ಇಯರು, PB ರೋಡಲ್ಲಿ ಕಟ್ಟಿದ್ದು, ಅದ್ಯಾವುದೋ ಒಂದು ಕಂಬದಲ್ಲಿ ಬಾವುಟ ಕಟ್ಟಿದ್ದು, ಅದರಿಂದನೇ ಇದು ಗಲಾಟೆ ಎಲ್ಲ ಶುರುವಾಗಿದೆ. ಈ ಸಾರಿ ನಿರ್ದಾಕ್ಷಿಣ್ಯವಾಗಿ ನಾವು ವಿಜಿಲೆಂಟಾಗೂ ಇರ್ತೀವಿ, ಕ್ರಮವೂ ಕೂಡ ಕೈಗೊಳ್ತೀವಿ.